ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯವನ್ನು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 7ನೇ ವಚನದಲ್ಲಿ ನೋಡುವಾಗ ದೇವರ ಈ ವಾಕ್ಯವನ್ನು ಹೇಳ್ತಾ ಇದ್ದಾನೆ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದ ಇರ್ರಿ. ಮತ್ತೆ ವ್ಯವಸಾಯಗಾರ ನೋಡ್ರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದ ಇರುವನು. ಕರ್ತನಲ್ಲಿ ಪ್ರಿಯರೇ, ನೀವು ಕೂಡ ದೀರ್ಘ ಶಾಂತಿಯಿಂದ ಇರ್ರಿ. ನಿಮ್ಮ ಹೃದಯಗಳು ದೃಢಪಡಿಸಿಕೊಳ್ಳ್ರಿ. ಕರ್ತನ ಪ್ರತ್ಯಕ್ಷತ ಹತ್ತಿರವಾಯಿತು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ವಿಡಿಯೋನ ನೋಡ್ತಕ್ಕಂಥ ನೀವು ಯಾರಾಗಿದ್ದಿರ್ಬೋದು. ಒಬ್ಬನು ಹೊಲ ಮಾಡ್ತಕ್ಕಂಥ ವ್ಯವಸಾಯಗಾರನು ಯಾವ ರೀತಿ ಮಳೆಯನ್ನ ಕಾದುಕೊಂಡು ಕುಂತಿರ್ತಾನೋ, ಆ ಮಳೆ ಬಿದ್ದಾಗ ಬೀಜವನ್ನು ಬಿತ್ತಿ ಆಮೇಲೆ ಫಲವನ್ನು ನೋಡ್ತಾನೋ, ಹಂಗೇನೆ ಕ್ರಿಸ್ತನು ಬರುವವರೆಗೂ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಹಿಂಸೆಗಳು ಬರಲಿ, ನೋವುಗಳು, ನೀವು ಪಾಸ್ಟರ್ ಆಗಿದ್ದಿರ್ಬೋದು, ಚರ್ಚ್ ಮೇಲೆ ದಾಳಿ ಆಗಲಿ, ಪಾಸ್ಟರ್ ಮೇಲೆ ದಾಳಿ ಆಗಲಿ, ನಾವೆಲ್ಲರೂ ತಾಳ್ಮೆಯಿಂದಿರೋಣ. ನಾವೆಲ್ಲರೂ ಕ್ರಿಸ್ತನ ಪ್ರತ್ಯಕ್ಷತೆಯಾಗಿ ಕಾಯ್ದುಕೊಂಡಿರೋಣ. ಯಾಕಂದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ, ನಮ್ಮನ್ನ ನ್ಯಾಯ ಕೊಡ್ಲಿಕ್ಕೆ ಕ್ರಿಸ್ತನು ಬರ್ತಾ ಇದ್ದಾನೆ.